ಗಾಯ್ಸ್ ಸಿಕ್ತು. ನಾವು ನೋಡಬೇಕು ಅಂತ ಅಂದ್ಕೊಂಡಿರೋದೇ ಲೈವ್ ಆಗಿ ಸಿಕ್ತು ಗಾಯ್ಸ್. ನಾವು ಹೇಳ್ತಾ ಬರ್ತಿದ್ದಾಯ್ತು ಯಾವುದಾದ್ರೂ ಒಂದು ಆನೆನಾದ್ರೂ ರೋಡಲ್ಲಿ ಸಿಕ್ಕಿದ್ರೆ ನಮಗೆ ಜಿಂಕೆ ಸಿಕ್ಕಿದ್ರೆ ನೆಕ್ಸ್ಟ್ ಅಲ್ಲಿ ಆನೆ ಸುಮ್ಮನೆ ಇಟ್ಕೊಂಡು ತಿಂತಾ ಇತ್ತಾಯ್ತಾ. ನಿಜ ಹೇಳಬೇಕು ಅಂದರೆ ನಾನು ಎದ್ಕೊಂಡು ಗಾಡಿ ಸಂದರ್ಭದಲ್ಲಿ ಹೋಗೋಣ ಬೇಡ ಹೋಗೋಣ ಇವಾಗ ನಾವು ಮೈಸೂರು ಕಡೆ ಹೋಗಿದ್ದೀವಿ, ನಮಗೆ ಫ್ರೀ ಟೈಮ್ ಇದೆ ಅಂದರೆ ನಾನು ಹೇಳೋದು ನಾಗರಹೊಳೆ ಹೋಗೋಣ. ಯಾಕೆ ಆನೆನ ನೋಡ್ಬೋದು ಅಂತ. ಯಾಕೆಂದ್ರೆ ಅದನ್ನ ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅದನ್ನ ಅಟ್ಯಾಕ್ ಮಾಡೋದೇ ಅದು ನಮ್ಮನ್ನು ಮಾಡೋದಿಲ್ಲ. ಹಾಗಿರುವಾಗ ನಾವು ಅದನ್ನ ನೋಡ್ಕೊಂಡು ನಿಲ್ಲಿಕ್ಕೆ ಏನೋ ಒಂಥರ ಚಂದ. ಅದು ಈ ಕಡೆ ಬರಬಹುದಾ ಅಥವಾ ಅಲ್ಲೇ ನಿಲ್ಬಹುದಾ ಅನ್ನೊಂದು ಭಯ ಕೂಡ ಮನಸ್ಸಲ್ಲಿರುತ್ತೆ. ಸೊ ಅದೆಲ್ಲ ಇಟ್ಕೊಂಡು ನಾವು ಅದನ್ನು ಈ ಥರ ನೋಡಿ, ಯಾಕಂದರೆ ಇದು ಸಾಕಾನೆ ಅಲ್ಲ, ಟ್ರೈನ್ ಮಾಡಿರೋ ಆನೆ ಅಲ್ಲ, ಇದು ವೈಲ್ಡ್ ಆ್ಯನಿಮಲ್. ಸೊ ಇದು ನಮ್ಮನ್ನು ಯಾವ ರೀತಿ ಬೇಕಾದರೂ ಅಟ್ಯಾಕ್ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಇದು ನಮ್ಮನ್ನು ಯಾವ ರೀತಿ ಏನು ತೊಂದರೆ ಮಾಡದೆ ನಾವು ನಮ್ಮ ಪಾಡಿಗಿದ್ದೀವಿ, ವಿಡಿಯೋ ತೆಗಿತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಆದರೆ ಅದು ಅದರ ಪಾಡಿಗೆ ನಿಂತು ಅದೇನು ಮಾಡಬೇಕು ಅದು ಕೆಲಸ ಅದು ಮಾಡ್ತಾ ಇದೆ ನೋಡಿ. ನಮ್ಮನ್ನು ಅಟ್ಯಾಕ್ ಮಾಡೋದಾಗಲಿ, ನಮ್ಮನ್ನು ಹೆದರಿಸೋದಾಗಲಿ ಏನೂ ಕೂಡ ಮಾಡ್ತಾ ಇಲ್ಲ. ಸೊ ಇದರಿಂದ ನಾವು ಕಲ್ತ್ಕೋಬೇಕಾಗಿರೋ ವಿಷಯ ಏನು ಅಂತ ಹೇಳಿದರೆ, ಯಾರನ್ನೇ ಆಗಲಿ, ಆ್ಯನಿಮಲ್ ಆಗಲಿ, ಮನುಷ್ಯನೇ ಆಗಲಿ, ನಾವು ಆ ಕಡೆ ಮಾಡದೆ ತಿರುಗಿಸಿ ಅದು ಮಾಡೋದಿಲ್ಲ, ಪಕ್ಕ ಅದು ಕನ್ಫರ್ಮ್. ಮನುಷ್ಯನ ನಂಬಲಿಕ್ಕಾಗಲ್ಲ, ಬಿಟ್ಬಿಡಿ. ಆದ್ರೆ ಆ್ಯನಿಮಲ್ಸ್ ಅಂತೂ ನಾವಿವಾಗ ಈ ಕಡೆ ನಾಗರಹೊಳೆ ಬಂದಾಗ ಸುಮಾರು ಸಲ ನಾವು ಇವಾಗ ಎಲಿಫೆಂಟ್ನ ನೋಡಿದ್ದೀವಿ. ಆದರೆ ಇವತ್ತಿನವರೆಗೆ ಯಾವುದು ಕೂಡ ನಮ್ಮನ್ನ ಈ ಕಡೆ ಅಟ್ಯಾಕ್ ಮಾಡಲಿಕ್ಕೆ ಬರಲಿಲ್ಲ. ನಮಗೆ ಫುಲ್ ಫ್ಯಾಮಿಲಿ ಸಮೇತ ಸಿಕ್ಕಿದೆ. ಸ್ವಲ್ಪ ಮುಂದೆ ತೆಗೀರಿ. ಆನೆ ನೋಡಿ ಗಾಯ್ಸ್, ಫುಲ್ ಫ್ಯಾಮಿಲಿ ಸಮೇತ ಇಲ್ಲಿದೆ. ಅದು ನಮ್ಮನ್ನು ನೋಡ್ಕೊಂಡು ಅಚ್ಚು ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಮಗು ಇದೆ ನೋಡಿ, ಸಣ್ಣದು. 4, 5 ಇದು ನಾವು ಅವತ್ತು ಬಂದಾಗ ಸಿಕ್ಕಿದ್ದು ಸೇಮ್ ಫ್ಯಾಮಿಲಿನ ಅಂತ. 5, 6 ಇದೆ ಇಲ್ಲಿ ನೋಡಿ. 2 ಸಣ್ಣ ಮಕ್ಕಳು, ದೊಡ್ಡದು. ನೋಡಿ ಗೈಸ್ ಹೇಗೆ ಫ್ಯಾಮಿಲಿ ಸಮೇತ ಬಂದು ನಿಂತ್ಕೊಟ್ಟಿದೆ ನಮಗೆ ಅಂತ. ನಾವು ಎಷ್ಟು ಹತ್ತಿರ ಇದ್ದೀವಿ ಗೊತ್ತಾ. ನಾವು ಅದನ್ನೇನು ಮಾಡಿಲ್ಲ ಅಂದರೆ ಅವ್ರು ನಮ್ಮನ್ನು ಏನು ಕೂಡ ಮಾಡಲ್ಲ ಆಯಿತಾ. 2 ಮರಿ ಇದೆ, 3, 4 ದೊಡ್ಡದಿದೆ. ನಾವು ತುಂಬ ರಿಸ್ಕ್ ತಗೊಳ್ಳೋದು ಬೇಡ, ಆನೆ ಅಲ್ವಾ. ಅದು ಈ ಕಡೆ ಬರೋಂಗಿದೆ. ಈ ರೂಟ್ ಯಾರು ಕೂಡ ಮಿಸ್ ಮಾಡಬೇಡಿ ಆಯಿತಾ. ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ನಮಗೆ ಹೋಗ್ಬೋದು. ಸೊ ನಮಗೆ ಒಂದು ಆನೆ ನೋಡಬೇಕು ಅಂತ ನೋಡೋಷ್ಟರಲ್ಲಿ ಫುಲ್ ಫ್ಯಾಮಿಲಿ ಸೆಟ್ಟಾಗಿ ಆನೆ ಸಿಕ್ತು.